ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಚೇತನ್ ಕ್ಲಾಸಸ್. ಇಂದಿನ ದಿನ ನಾವು ಭಿನ್ನರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಬೇಸಿಕ್ಸ್ಗಳನ್ನು ನಾವು ಓದೋಣ. ಇಲ್ಲಿ ಮುಖ್ಯವಾಗಿರೋದು ಏನಂದ್ರೆ ನಮಗೆ ಕ್ಲಿಯರ್ ಆಗಿ ಬೇಸಿಕ್ ಗೊತ್ತಿದ್ರೆ ಮಾತ್ರ ಯಾವುದೇ ಕ್ವಶನ್ನ ನಾವು ಬಿಡಿಸ್ಬೋದು. ಮೊದಲು ಭಿನ್ನರಾಶಿ ಅಂತಕ್ಕಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಭಿನ್ನರಾಶಿ ಬಗ್ಗೆ ನೀವು 6-7ನೇ ತರಗತಿಯಲ್ಲಿ ಅಧ್ಯಯನ ಮಾಡಿರ್ತೀರ. ನಾನು ಇನ್ನೊಂದ್ಸಲ ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಭಿನ್ನರಾಶಿ ನೋಡಿ, ಭಿನ್ನರಾಶಿ ಅಂತಂದ್ರೆ ಇಲ್ಲಿ ನಾನು ಮುಂಚೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಎರಡು ಸೇಮ್ ಪದಗಳೇ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂತಹ ಒಂದು ಸಂಬಂಧವನ್ನು ಹೊಂದಿದೆ, ಒಂದಕ್ಕೊಂದು ಸಂಬಂಧ ಇವೆ ಭಿನ್ನರಾಶಿ ಮತ್ತು ಭಾಗಲಬ್ಧ ಸಂಖ್ಯೆ. ಈಗ ನಾನು ಭಿನ್ನರಾಶಿ ತಗೋಬೇಕಂದ್ರೆ ಭಿನ್ನರಾಶಿ ಅಂತಂದ್ರೆ ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತಗೊಂತೀವಿ. ಅದನ್ನ ನಾವು ಭಿನ್ನರಾಶಿ ಕರಿತೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಸ್ತುವನ್ನು ಈಗ ಸಮಭಾಗವನ್ನಾಗಿ ಮಾಡಿ ಅದರ ಒಂದು ಭಾಗವನ್ನು ತಗೊಂತೀವಿ. ಅದನ್ನೇ ನಾವು ಏನಂತ ಕರಿತೀವಿ? ಭಿನ್ನರಾಶಿ ಅಂತ ಕರಿತೀವಿ. ಓಕೆ, ಈಗಿಲ್ಲಿ ನಾನು ಉದಾಹರಣೆ ತಗೋಬೇಕಂದ್ರೆ ಯಾವುದೇ ಒಂದು ವಸ್ತು ತಗೋತೀನಿ. ಉದಾಹರಣೆ 20 ರೂಪಾಯಿ ಇದೆ. ಇದನ್ನ 4 ಭಾಗ ಮಾಡಿದಾಗ ಪ್ರತಿಯೊಂದು ಭಾಗ ಏನಾಗುತ್ತೆ? 5 ಬರುತ್ತೆ. ಹಾಗಾದ್ರೆ ನಾನು 4 ಭಾಗದಲ್ಲಿ ಯಾವ್ದಾದ್ರು 2 ಭಾಗ ತಗೊಂಡೆ ಅನ್ಕೊಟ್ರು. ಇದು ತಗೊಂಡಂದ್ರೆ ಇದ್ರ ಬೆಲೆ 10 ರೂಪಾಯಿ ಆಗುತ್ತೆ 20 ಕಂಪೇರ್ ಮಾಡಿದಾಗ. ಈ ರೀತಿ ಸಮ ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಿ ಅವುಗಳಲ್ಲಿ ತಗೊಂಡ್ರೆ ಅದರಲ್ಲಿ ಒಂದು ಭಾಗವನ್ನು ತೆಗೆದ್ರೆ ಅದನ್ನು ನಾವು ಭಿನ್ನರಾಶಿ ಅಂತ ಕರೀತೀವಿ. ಉದಾಹರಣೆ ಇಲ್ಲಿ ಒಂದು ವಸ್ತುವನ್ನು 4 ಭಾಗ ಮಾಡಿದ್ದೀನಿ ನಾನು. 4 ಭಾಗ ಮಾಡಿ ಯಾವ್ದಾದ್ರು 2 ಭಾಗವನ್ನು ತಗೋಬಹುದು ಅಥವಾ 1 ಭಾಗ ತಗೋಬಹುದು. ಉದಾಹರಣೆ ಟೋಟಲ್ ಎಷ್ಟು? 4 ಭಾಗ. ಅದರಲ್ಲಿ 1 ಭಾಗ ತಗೊಂಡ್ರೆ 1/4 ಅಂತ ನಾವು ಓದ್ತೀವಿ. ಇದು ಇಂಥವುಗಳಿಂದ ನಾವು ಭಿನ್ನರಾಶಿ. ಮೇಲ್ಗಡೆ ಇರೋದು ಅಂಶ ಮತ್ತು ತೆಳಗಿರುತ್ತೆ ಛೇದ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ನೋಡಿ, ಈಗ ನಾವು ಕಲಿಬೇಕಾಗಿರೋದು ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಮೂಲ ಕ್ರಿಯೆಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಭಿನ್ನರಾಶಿ ವಿಧಗಳಲ್ಲಿ 2 ವಿಧ, ಮುಖ್ಯವಾಗಿ 3 ವಿಧಗಳು ಬರ್ತವೆ. ಅತ್ಯಂತ ಮುಖ್ಯವಾಗಿ ಸಮ ಮತ್ತು ಸಮ ಭಿನ್ನರಾಶಿ ಮತ್ತು ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಅಂತ. ಓಕೆ, ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿಗಳ ಬಗ್ಗೆ ವ್ಯತ್ಯಾಸ ನೀವು ತಿಳ್ಕೊಂಡಿರ್ಬೇಕು. ಇಲ್ಲಿ ಸಮ ಭಿನ್ನರಾಶಿ ಅಂತಂದ್ರೆ ನೋಡಿ, ಅಂಶ ಮತ್ತು ಛೇದಗಳು ನಿಮಗೆ ಗೊತ್ತಿದೆ. ಅಂಶ ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಕಡಿಮೆ ಇರುತ್ತೆ. ಉದಾಹರಣೆ ನಾನು 3, ಛೇದ ಹೆಚ್ಚಿಗಿರುತ್ತೆ. ಅಂಶ ಮತ್ತು ಛೇದವು ಕಂಪೇರ್ ಮಾಡಿದಾಗ ಅಂಶ ಕಡಿಮೆ ಇದ್ದು ಛೇದ ಹೆಚ್ಚಿಗಿರ್ತಕ್ಕಂಥ ಭಿನ್ನರಾಶಿಗಳನ್ನು ಸಮ ಭಿನ್ನರಾಶಿ ಅಂತ ಕರಿತೀವಿ. ವಿಷಮ ಭಿನ್ನರಾಶಿ ಅಂದ್ರೆ ಇದನ್ನೇ ನಾನು ಬೇಕಾದ್ರೆ ಉಲ್ಟಾ ತಗೊಂತೀನಿ. 5/3 ಇದನ್ನ ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಅಂಶ ಹೆಚ್ಚಿಗಿದ್ದು ಛೇದ ಕಡಿಮೆ ಇರಬೇಕು. ನೆಕ್ಸ್ಟ್ ಮಿಶ್ರ ಭಿನ್ನರಾಶಿ ಅಂತಂದ್ರೆ ಉದಾಹರಣೆ 1/5/2 ಅಂತ ತಗೊಳ್ಳೋಣ. ಓಕೆ, ಇದನ್ನ ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ಒಂದು ಪೂರ್ತಿ ಸಂಖ್ಯೆ ಇದೆ ಮತ್ತು ಭಿನ್ನರಾಶಿ ಇದೆ. ಅಂದ್ರೆ ಮಿಶ್ರ ಅಂತಂದ್ರೆ ಪೂರ್ಣ ಸಂಖ್ಯೆ ಮತ್ತು ಒಂದು ಭಿನ್ನರಾಶಿಗಳ ಮಿಶ್ರಣವನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಈ ಮಿಶ್ರ ಭಿನ್ನರಾಶಿಯನ್ನು ವಿಷಮವಾಗಿ ಬದಲಾಯಿಸಬಹುದು, ವಿಷಮ ಭಿನ್ನರಾಶಿಯನ್ನು ಮಿಶ್ರವಾಗಿ ಬದಲಾಯಿಸಬಹುದು. ಹೆಂಗಂದ್ರೆ 2 ಪ್ಲಸ್ 5 ಎಷ್ಟಾಗುತ್ತೆ? 7/2 ಅಂತ ನೀವು ಬರೀಬಹುದು. ಇದು ಯಾವ ಭಿನ್ನರಾಶಿ ಆಗುತ್ತೆ? ವಿಷಮ ಆಗಿಬಿಡುತ್ತೆ. ಇದನ್ನ ನಾವು ಏನ್ ಮಾಡ್ಬೋದು? ಮಿಶ್ರವಾಗಿ ಬದಲಾಯಿಸಬಹುದು. ಹೆಂಗೆ? 5 3ರಿಂದ ಭಾಗಿಸ್ತಾ ಇದೆ, 3 3, 2 ಉಳಿಯುತ್ತೆ. ಹಾಗಾದ್ರೆ ಏನ್ ಮಾಡ್ತೀರಾ? 2 ಪೂರ್ಣಾಂಕ 1/3 ಅಂತ ಹೇಳ್ಬೋದು. 3 6, ಸಾರಿ, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಬರುತ್ತೆ ಅಷ್ಟೇ. 1 ಪೂರ್ಣಾಂಕ 2/3, 3 ಪ್ಲಸ್ 2 5/3 ಅಂತ ನಾವು ಬರೀಬಹುದು. ಅರ್ಥ ಆಯ್ತಾ? ಈಗ ನಾನು ವಿಷಮ ಭಿನ್ನರಾಶಿಯನ್ನು ಮಿಶ್ರವಾಗಿ ಮತ್ತು ಮಿಶ್ರ ಭಿನ್ನರಾಶಿ ವಿಷಮವಾಗಿ ಬರೀಬಹುದು ಅಂತ ಹೇಳಿದ್ದೀನಿ ನಾನು. ನೆಕ್ಸ್ಟ್ ನಾವು ಮುಂದೋಗೋಣ. ಇಲ್ಲಿ ಬರ್ತಕ್ಕಂಥದ್ದು ಭಿನ್ನರಾಶಿಗಳಲ್ಲಿ ನಾನು ಅದೇ ಈಗ 1-2 ಉದಾಹರಣೆ ತಗೊಂಡು ವಿಷಮವನ್ನು ಮಿಶ್ರವನ್ನು ವಿಷಮವಾಗಿ ಬದಲಾವಣೆ ಮಾಡೋದನ್ನು. ಈಗ ನಾನು 20/3 ಅಂತ ತಗೊಂತೀನಿ. 20/3 ನಾನು
ಏನಂತಂದ್ರಿ, ಸೊ ಇದು ಯಾವ ಭಿನ್ನರಾಶಿ ಫಸ್ಟ್ ತಿಳ್ಕೋಬೇಕು, ಇದು ವಿಷಮ. ಯಾಕಂದ್ರೆ ಅಂಶ ಹೆಚ್ಚಿಗೆ ಇದೆ, ಅಂಶ ಹೆಚ್ಚಿಗಿದ್ದು ಛೇದ ಕಡಿಮೆ ಇದ್ರೆ ಅದನ್ನು ವಿಷಮ ಅಂತ ಕರಿತೀವಿ. ಸೊ ನಾನು ಇದನ್ನ ಮಿಶ್ರ ಭಿನ್ನರಾಶಿಯಾಗಿ ಬದಲಾವಣೆ ಮಾಡ್ತಾ ಇದೀನಿ. ಯಾವ ರೀತಿ ಮಾಡ್ರಿ, ಸೊ ಸಿಂಪಲ್ ಆಗಿ ಮಾಡ್ಬೇಕಾದ್ರೆ, ಸೊ 3ರಿಂದ ಭಾಗಾಕಾರ ಮಾಡ್ತೇನೆ. 3 6 18, ಸೊ 2 ಉಳಿತು. ಈಗ ಇಲ್ಲಿ ಯಾವ ರೀತಿ ನಾವು ವಿಷಮವನ್ನು ಮಿಶ್ರವಾಗಿ ಬದಲಾವಣೆ ಮಾಡ್ಬೇಕಂದ್ರೆ, ಸೊ 3 ಇಲ್ಲಿ ಫಿಕ್ಸ್ ಬರಿಬೇಕು. ಓಕೆ, ಸೊ 3 ಫಿಕ್ಸ್ ಬರುತ್ತು. ಇಲ್ಲಿ ಏನಿದೆ ಅಲ್ಲ 2, ಸೊ ಇದನ್ನ ನಾನು ಇಲ್ಲಿ ಬರಿತೀನಿ. ಸೊ ಇದನ್ನ ಮೇಲ್ಗಡೆನ ಈ 2 ಶೇಷ ಉಳಿದಿದೆಯಲ್ಲ, ಇದನ್ನ 2 ಬರಿತೀನಿ. ಸೊ ಇಲ್ಲಿ 6 ಬರಿತೀನಿ, ಇದನ್ನ ಭಾಗಲಬ್ಧವನ್ನು. ಸೊ ಅಂದ್ರೆ 3 ತಳಗಡೆ ಬರುತ್ತೆ, 2 ಮೇಲ್ಗಡೆ ಹೋಗುತ್ತೆ, 6 ಪಕ್ಕದಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ರಿ, 3 6 18 ಪ್ಲಸ್ 2 20/3 ಆಗುತ್ತೆ. ಅಂದ್ರೆ ನಾನು ವಿಷಮ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಬದಲಾವಣೆ ಮಾಡಿದ್ದೀನಿ. ಸೊ ಅದೇ ರೀತಿ ನಾನು ಇನ್ನೊಂದು ಉದಾಹರಣೆ ತಗೊಂತೀನಿ. ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿರ್ತಾರೆ, ನೀವು ವಿಷಮವಾಗಿ ಬದಲಾವಣೆ ಮಾಡೋದು ಹೆಂಗೆ ಅಂತ. ಸಿಂಪಲ್ ಕ್ವಶನ್. ಉದಾಹರಣೆ ನಾನು ತಗೊಂತೀನಿ. 5.6/7 ಇದೆ. ಇದನ್ನ ನಾವು ವಿಷಮ ಭಿನ್ನರಾಶಿ, ಯಾಕಂದ್ರೆ ಮಿಶ್ರ ಭಿನ್ನರಾಶಿ. 5 ಒಳ್ಳೆ 35, 35 ಪ್ಲಸ್ 6 ಎಷ್ಟಂದ್ರೆ 41/7 ಆಗುತ್ತೆ. ಇದು ಏನಾಗುತ್ತೆ, ವಿಷಮ ಭಿನ್ನರಾಶಿಯಾಗಿ ಬದಲಾವಣೆ ಆಗಿದೆ ಫ್ರೆಂಡ್ಸ್. ಇದು ನಾನು ಜಾಸ್ತಿ ನಿಮಗೆ ಇದನ್ನ ಎಕ್ಸ್ಪ್ಲನೇಷನ್ ಕೊಡಲ್ಲ, ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇದನ್ನ ವಿಷಮವನ್ನು ಮಿಶ್ರವಾಗಿ ಬದಲಾವಣೆ ಮಾಡೋದು ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ನೋಡೋಣ ನಾವೀಗ. ನೆಕ್ಸ್ಟ್ ಸಮಾನ ಭಿನ್ನರಾಶಿಗಳು. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಸಮ ಭಿನ್ನರಾಶಿ ಬೇರೆ, ಸಮಾನ ಭಿನ್ನರಾಶಿ ಬೇರೆ. ಕೆಲವೊಬ್ರು 2 ಒಂದ ಅನ್ಕೊಂತಾರೆ. ಸಮಾನ ಭಿನ್ನರಾಶಿಗಳು. ಸೊ ಸಮ ಭಿನ್ನರಾಶಿಗಳು ಅಂತಂದ್ರೆ ನಿಮಗೆ ಏನಂತಂದ್ರೆ, ಈಗ ಹೇಳಿದೆ ನಾನು. ಸೊ ಛೇದ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಉದಾಹರಣೆ ಕಡಿಮೆ ಇತ್ತು, ಅಂಶ ಏನಾಗಿರುತ್ತೆ, ಅಂಶ ಕಡಿಮೆ ಇರುತ್ತೆ, ಛೇದ ಹೆಚ್ಚಿಗೆ ಇರುತ್ತೆ. ಸೊ ಇದನ್ನ ಸಮಭಿನ್ನ ರಾಶಿ ಅಂತ ಕರಿತೀವಿ. ಸೊ ಈಗ ನಿಮಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ನಾವು ಸಮಭಿನ್ನ ರಾಶಿಯಲ್ಲಿ ಯಾವಾಗಲೂ ಬೆಲೆ 1ಕ್ಕಿಂತ ಕಡಿಮೆ ಇರುತ್ತೆ. ಸೊ 1ಕ್ಕಿಂತ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಉದಾಹರಣೆ ನೋಡಿ. ಸೊ ಈಗ ಈ 3ಅನ್ನು 5ರಿಂದ ಭಾಗಿಸಕ್ ಬರಲ್ಲ. ಓಕೆ, ಈಗ ನಾನು ಇದನ್ನ ಭಾಗಿಸಿದಾಗ, ಸೊ ಇಲ್ಲಿ ಪಾಯಿಂಟ್ ಇಟ್ಟ ತಕ್ಷಣ ಏನಾಗುತ್ತೆ, ಇಲ್ಲಿ 30 ಬರುತ್ತೆ. 5 6 30, ಅಂದ್ರೆ ಇದು ಲೆಸ್ ದೆನ್ 1ಕ್ಕಿಂತ ಇರುತ್ತೆ, ಅಂದ್ರೆ ಲೆಸ್ ದೆನ್ 1 ಇರುತ್ತೆ. ಸೊ ಸಮಭಿನ್ನ ರಾಶಿ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ. ಸೊ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಇಲ್ಲಿ ಅಂಶ ಕಡಿಮೆ ಇರುತ್ತೆ, ಛೇದ ಹೆಚ್ಚಿರುತ್ತೆ. ಅಂದ್ರೆ ಭಾಗಿಸೋದು, ಸೊ ಇಲ್ಲಿ ಏನಿದೆ ಅಲ್ಲ, ಅಂದ್ರೆ ಇದನ್ನ ಭಾಗಿಸ್ಬೇಕಲ್ಲ, ಇದು ಭಾಗಿಸ್ಕೊಳ್ಳೋದು. ಸೊ ಇದು ಭಾಗಿಸೋದು ಏನಿದೆಯಲ್ಲ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಯಾವಾಗಲೂ 1ಕ್ಕಿಂತ ಕಡಿಮೆನೇ ಇರುತ್ತೆ. ನೆಕ್ಸ್ಟ್ ನೋಡಿ, ಸಮಾನ ಭಿನ್ನರಾಶಿ ಅಂದ್ರೆ ಏನು. ಈಗ ನಿಮ್ಗೆ ಸಮ ಭಿನ್ನರಾಶಿ ಅಂದ್ರೆ ಹೇಳಿದೆ ನಾನು. ಸೊ ಸಮಾನ ಭಿನ್ನರಾಶಿ ಅಂದ್ರೆ, ಉದಾಹರಣೆ ನಾನು ತಗೊಂತಾನೆ, ಇದನ್ನೇ 3/5 ತಗೊಂತೀನಿ. ಸೊ ಇದನ್ನ ಯಾವ್ದಾದ್ರು ಒಂದು ಸಂಖ್ಯೆಯಿಂದ ಗುಣಿಸ್ತೀನಿ ಮತ್ತು ಭಾಗಿಸ್ತೀನಿ. ಈಗ ಬರ್ತಕ್ಕಂಥದ್ದು 6/10. ಅವಾಗ ಇದು ಇಲ್ಲೊಂದು ಇನ್ನೊಂದು ಭಿನ್ನರಾಶಿ ಬಂತು. ಸೊ ಇದನ್ನು ನಾನು ಏನಂತ ಕರಿತೀನಿ, 3/5ರ ಸಮಾನ ಭಿನ್ನರಾಶಿ ಅಂತ ಕರಿತೀನಿ. ಸೊ ಇದು ಇಂಪಾರ್ಟೆಂಟ್. ಈ ಸಮಾನ ಭಿನ್ನರಾಶಿ ಅಂದ್ರೆ ಯಾವುದೇ ಒಂದು ಸಂಖ್ಯೆಯಿಂದ, ಸೊ ಫಿಕ್ಸ್ ಆಗಿರ್ತಕ್ಕಂಥ ಸಂಖ್ಯೆಯಿಂದ ಗುಣಿಸಿ ಮತ್ತು ಭಾಗಿಸಿದಾಗ ಬರ್ತಕ್ಕಂಥದ್ದನ್ನೇ ಆ ಸಂಖ್ಯೆಯ ಸಮಾನ ಭಿನ್ನರಾಶಿ. ಸೊ ಇನ್ನೊಂದು ನಾನು ಸಮಾನ ಭಿನ್ನರಾಶಿ ತಗೊಂತೀನಿ. 3/5ಅನ್ನು 4/4ರಿಂದ ಗುಣಿಸ್ತೀನಿ ನಾನು. ಸೊ 3 4 12, ಸೊ 20. ಸೊ ಹಾಗಾದ್ರೆ 3/5ರ ಸಮಾನ ಭಿನ್ನರಾಶಿ ಎಷ್ಟಾಗುತ್ತೆ, 12/20. ಹಾಗಾದ್ರೆ ಸಮ ಭಿನ್ನರಾಶಿ ಬೇರೆ, ಸಮಾನ ಭಿನ್ನರಾಶಿ ಬೇರೆ ಅನ್ನೋದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಸಮಾನ ಭಿನ್ನರಾಶಿಗಳು ಆಯ್ತು, ನಾನು ಇವಾಗ ಹೇಳಿದ ಪ್ರಕಾರ. ಈ ರೀತಿ ನೆಕ್ಸ್ಟ್ ಭಿನ್ನರಾಶಿ ಸಂಕ್ಷಿಪ್ತ ರೂಪ ಅಂತ ಕೇಳ್ಬೇಕು. ಸೊ ಭಿನ್ನರಾಶಿ ಸಂಕ್ಷಿಪ್ತ ರೂಪ ಅಂತಂದ್ರೆ, ನನಗೆ ಈಗ ಒಂದು ಉದಾಹರಣೆ ತಗೊಂಡಾಗ, ಸೊ 4/12 ಅಂತ ಇದೆ. ಸೊ 4/12 ಒಂದು ಭಿನ್ನರಾಶಿ. ಎಸ್, ಇದು ವಿಷಮ ಆಗಿರ್ಬೋದು ಅಥವಾ ಸಮ ಆಗಿರ್ಬೋದು. ಸೊ ನೋಡಿದ ತಕ್ಷಣ ಏನ್ ಹೇಳ್ತಾರೆ, ಇದು ಸಮ ಭಿನ್ನರಾಶಿ. ಯಾಕೆಂದ್ರೆ ಅಂಶ ಚಿಕ್ಕದಿದೆ, ಅಂಶ ಚಿಕ್ಕದಿದ್ದು ಛೇದ ದೊಡ್ಡದಿದ್ರೆ ಅದನ್ನ ನಾವು ಸಮ ಭಿನ್ನರಾಶಿ ಅಂತ. ಈಗ ಇಲ್ಲಿ ನಾನು ಸಂಕ್ಷಿಪ್ತಗೊಳಿಸುವಿಕೆ ಅಂತ ಅಂದಾಗ, ಸಂಕ್ಷಿಪ್ತ ರೂಪ ಅಂತ ಅಂದಾಗ, ಏನು ಸಂಕ್ಷಿಪ್ತ ರೂಪ. ಈಗ ಇಲ್ಲಿ 4/12 ಸಂಕ್ಷಿಪ್ತ ರೂಪದಲ್ಲಿ ಇಲ್ಲ. ಸೊ ಇದನ್ನು ಸಂಕ್ಷಿಪ್ತ ರೂಪದಕ್ಕೆ ನಾವು ಬದಲಾವಣೆ ಮಾಡೋದು ಹೆಂಗೆ. ಓಕೆ, ಸೊ ನೋಡಿ, ಈಗ ಸೊ 4 1 4, 4 3 12, ಅಂದ್ರೆ 1/3 ಬಂತು ಸಂಕ್ಷಿಪ್ತ ರೂಪ. ಓಕೆ, 1/3 ಬಂದಿದೆ ಅಂದ್ರೆ ಅರ್ಥ ಇದರ ಸಂಕ್ಷಿಪ್ತ ರೂಪ. ಅಂದ್ರೆ
4/12 ಒಂದು ಸಮಾನ ಭಿನ್ನರಾಶಿ ಅಂತ ಹೇಳ್ಬೋದು. ಈಗ 1/3 ನಾನು ಏನಾದ್ರೂ ಮತ್ತೆ ಸಂಕ್ಷಿಪ್ತಗೊಳಿಸಕ್ಕೆ ಆಗತ್ತಾ ಅಂತ ನೀವು ಗಮನಿಸಿದಾಗ ಸೊ ಆಗಲ್ಲ. ಯಾಕಂದ್ರೆ ಇಲ್ಲಿ ಒಂದೇ ಸಂಖ್ಯೆಯಿಂದ ಭಾಗಾಕಾರ ಆಗ್ತಕ್ಕಂಥ ಯಾವುದೇ ಸಂಖ್ಯೆಗಳು ಇಲ್ಲ. ಇಲ್ಲಿ ನೋಡ್ರಿ 4 ಮತ್ತು 12 ಒಂದೇ ಸಂಖ್ಯೆಯಿಂದ ಹೋಗ್ತು. ಸೊ ನೀವು ಹಾಗಾಗಿ ಸಂಕ್ಷಿಪ್ತ ರೂಪಕ್ಕೆ ತಂದ್ರಿ. ಸೊ ಸಂಕ್ಷಿಪ್ತ ರೂಪ ಅಂದ್ರೆ ಕೊನೆ ಹಂತ. ಸೊ ಮತ್ತೆ ಯಾವುದು ನೆಕ್ಸ್ಟ್ ಫರ್ದರ್ ಅದು ಡಿವೈಡ್ ಆಗಲ್ಲ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈಗ ಸೊ ಸಮರೂಪ ಭಿನ್ನರಾಶಿಗಳು ಅಂತ ಬರ್ತದೆ. ಸೊ ಇದು ಇನ್ನೊಂದು ಕಾನ್ಸೆಪ್ಟ್, ಸಮರೂಪ ಭಿನ್ನರಾಶಿಗಳು. ಸಮರೂಪ ಭಿನ್ನರಾಶಿಗಳು ಅಂತಂದ್ರೆ ನೋಡಿ, ಸಮ ಭಿನ್ನರಾಶಿ ಅಂದ್ರೆ ಬೇರೆ, ಸಮಾನ ಭಿನ್ನರಾಶಿ ಬೇರೆ, ಸಮರೂಪ ಭಿನ್ನರಾಶಿ ಬೇರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಸಮಾನ ಭಿನ್ನರಾಶಿ ಮತ್ತು ಸಮ ಭಿನ್ನರಾಶಿ ಬಗ್ಗೆ ಹೇಳಿದ್ದೀನಿ. ಈಗ ಸಮರೂಪ ಭಿನ್ನರಾಶಿ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಈಗ. ಸೊ ಸಮರೂಪ ಭಿನ್ನರಾಶಿ ಅಂದ್ರೆ ಏನಂದ್ರೆ, ಸೊ ಛೇದ ಸಮ ಇರಬೇಕು. ಎಲ್ಲ ಭಿನ್ನರಾಶಿ ಛೇದ ಸಮ ಇರಬೇಕು. ಸೊ 1/15, 2/15 ಮತ್ತು 8/15, ಸೊ 12/15. ಇಲ್ಲಿ ನೀವು ಗಮನಿಸಿದಾಗ ಸೊ ಛೇದ ಏನಾಗ್ತಾ ಇದೆ, ಸಮ ಇದೆ. ಇವುಗಳನ್ನ ಸಮರೂಪ ಭಿನ್ನರಾಶಿಗಳು ಅಂತ. ಹಾಗಾದ್ರೆ ಅಸಮರೂಪ ಭಿನ್ನರಾಶಿ ಅಂದ್ರೆ ಛೇದಗಳು ಬೇರೆ ಬೇರೆ ಇರುವೆ. ಸೊ 1/15 ಇತ್ತ, ಇಲ್ಲಿ 2/18 ಇತ್ತು, ಸೊ 3/7 ಇತ್ತು. ಇಲ್ಲಿ ಛೇದಗಳು ಬೇರೆ ಬೇರೆ ಇತ್ತು ಅಂತಂದ್ರೆ ಅವುಗಳನ್ನ ಅಸಮರೂಪ ಭಿನ್ನರಾಶಿಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇದು ಗೊತ್ತಿರ್ಬೇಕು ನೀವು, ಸಮರೂಪ ಭಿನ್ನರಾಶಿ ಮತ್ತು ಅಸಮರೂಪ ಭಿನ್ನರಾಶಿಗಳು. ಏಕೆಂದ್ರೆ ಸೊ ಇಲ್ಲಿ ನಿಮಗೆ ಎಕ್ಸಾಮ್ ನಲ್ಲಿ ಕೇಳೋದು ಭಿನ್ನರಾಶಿಗಳ ಹೋಲಿಕೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಕೇಳ್ತಾರೆ. ಅವಾಗ ನಿಮಗೆ ಸಮರೂಪ ಭಿನ್ನರಾಶಿಗಳು ಬಂದಾಗ ನೀವು ನೋಡಿದ ತಕ್ಷಣ ಹೇಳ್ತೀರಿ, ಸೊ ಈಗ ನಾನು ನಿಮಗೆ ಇಲ್ಲೇ ಕ್ವಶನ್ ಕೇಳ್ತೀನಿ, ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ. ಓಕೆ, ಸೊ ಇಲ್ಲಿ ನೋಡ್ರಿ 2/15 ಮತ್ತು 12/15 ಇತ್ತು, ಯಾವ್ದು ದೊಡ್ಡದು ಅಂತ ಪ್ರಶ್ನೆ ಕೇಳಿದಾಗ ಸೊ ನೀವು ಈಸಿಯಾಗಿ ಹೇಳ್ತೀರಾ 12/15 ದೊಡ್ಡದು. ಯಾವ್ದು ಕಂಪೇರ್ ಮಾಡಿದಾಗ 2/15. ಹೆಂಗೆ ಹೇಳ್ತೀರಾ? ಸೊ ಛೇದಗಳು ಸಮ ಇದಾವೆ, ಅಂಶಗಳು ಏನಾಗ್ತಾ ಇದಾವೆ, ಯಾವ್ದು ದೊಡ್ಡದು ಇರುತ್ತೋ ಅದು ದೊಡ್ಡದಾಗಿರುತ್ತೆ. ಸೊ 2/15 ಮತ್ತು ಕಂಪೇರ್ ಮಾಡಿದಾಗ 12/15 ದೊಡ್ಡದಾಗಿರುತ್ತೆ. ಸೊ ಈಗ ಇನ್ನೊಂದು ಕ್ವಶನ್ ಏನಂದ್ರೆ ನಿಮಗೆ, ಒಂದು ವೇಳೆ ಛೇದಗಳು ಬೇರೆ ಬೇರೆ ಇದ್ದು, ಇಲ್ಲೇ ಹೇಳ್ತೇನೆ ನೋಡ್ರಿ, ಇಲ್ಲಿ ನೋಡಿ 3/7 ಮತ್ತು 12/18 ಇದರಲ್ಲಿ ಯಾವ್ದು ದೊಡ್ಡದು ಅಂದ ತಕ್ಷಣ ನಾವು ಇಲ್ಲಿ ಹೇಳಿದ ರೀತಿಯಾಗಿ ಈಸಿಯಾಗಿ ಇಲ್ಲಿ ಹೇಳಕ್ ಬರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಸಮರೂಪ ಭಿನ್ನರಾಶಿಗಳು, ಇವು ಅಸಮರೂಪ ಭಿನ್ನರಾಶಿಗಳು. ಯಾಕಂದ್ರೆ ಛೇದಗಳು ಬೇರೆ ಬೇರೆ ಇದಾವೆ. ಸೊ ಅಸಮರೂಪ ಭಿನ್ನರಾಶಿಗಳು ಬಂದಾಗ ಅವುಗಳನ್ನು ಸಮರೂಪ ಭಿನ್ನರಾಶಿಗಳಾಗಿ ಮೊದಲು ಏನ್ ಮಾಡ್ಬೇಕು, ಬದಲಾಯಿಸ್ಕೊಡ್ಬೇಕು. ಸಮರೂಪ ಭಿನ್ನರಾಶಿಗಳಾಗಿ ಬದಲಾಯಿಸಿಕೊಂಡು ಆಮೇಲೆ ಹೋಲಿಕೆ ಮಾಡೋದು. ಸೊ ಇಲ್ಲಿ ಹೋಲಿಕೆ ಮೇಲೆ ಪ್ರಶ್ನೆ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ನಲ್ಲಿ ನಿಮಗೆ TT. ಓಕೆ, ಈಗ ನಾನು ಸೊ ಸಮರೂಪ ಭಿನ್ನರಾಶಿಗಳ ಹೋಲಿಕೆಯನ್ನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ 1/8 ಮತ್ತು 5/8 ಸೊ ಮತ್ತು 3/8. ಈಗ ಇದನ್ನ ಇಳಿಕೆ ಕ್ರಮದಲ್ಲಿ ಬರೀರಿ ಮತ್ತು ಏರಿಕೆ ಕ್ರಮದಲ್ಲಿ ಬರೀರಿ ಅಂದಾಗ, ಸೊ ಇಳಿಕೆ ಕ್ರಮ ಅಂತಂದ್ರೆ ಫಸ್ಟ್ ದೊಡ್ಡದು ಬರೀಬೇಕು. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ 5/8 ದೊಡ್ಡದಿದೆ. ಸೊ 5/8, ನೆಕ್ಸ್ಟ್ 3/8, ನೆಕ್ಸ್ಟ್ 1/8. ಇದು ಇಳಿಕೆ ಕ್ರಮ, ಯಾಕಂದ್ರೆ ದೊಡ್ಡದಿಂದ ಸಣ್ಣಗೆ ಬಂದಿದೆ. ಅದೇ ಏರಿಕೆ ಕ್ರಮ ಬರೆದಾಗ ಸೊ ಇದ್ರ ಉಲ್ಟಾ 1/8, 3/8 ಮತ್ತು 5/8 ಇದು ಏರಿಕೆ ಕ್ರಮ, ಇದು ಇಳಿಕೆ. ಈಗ ನಾನು ಸೊ ಸಮರೂಪ ಭಿನ್ನರಾಶಿಗಳು ಕೊಟ್ಟಾಗ ಈಸಿಯಾಗಿ ಕ್ಯಾಲ್ಕುಲೇಷನ್ ಸೊ ಮಾಡ್ತೀನಿ. ಆದ್ರೆ ಈಗ ಚಾಲೆಂಜ್ ಇರೋದು ಅಸಮರೂಪ ಭಿನ್ನರಾಶಿಗಳು ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದು. ಸೊ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಇನ್ನೊಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಸೊ 4/5, ಸೊ 4/5 ಮತ್ತು 5/6 ಅಂತ ಇದೆ. ಸೊ 5/6 ಇದನ್ನು ಹೋಲಿಸಿ ಅಂತ ಕೇಳಿದಾಗ, ಹೋಲಿಸಿ. ಸೊ ಹೋಲಿಸಿ ಅಂದಾಗ ಏನ್ ಮಾಡ್ತೀರಾ ಅಂದ್ರೆ ಇದರ ಅರ್ಥ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಪ್ರಶ್ನೆ ಆಗಿರೋದು ನಿಮಗೆ. ಓಕೆ, ಸೊ ಯಾವ್ದು ದೊಡ್ಡದು ಯಾವ್ದು ಸಣ್ಣದು? ಈಗ ನೋಡಿ 4/5 ಮತ್ತು 5/6 ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ನಿಮಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಛೇದಗಳು ಏನಾಗಿವೆ, ಬೇರೆ ಬೇರೆ ಇದ್ದಾವೆ. ಸೊ ಛೇದಗಳು ಬೇರೆ ಬೇರೆ ಇರೋದ್ರಿಂದ ನಿಮಗೆ ಹೇಳಿದೀನಿ, ಹೋಲಿಕೆ ಮಾಡಬೇಕಾದಾಗ ಛೇದಗಳನ್ನು ಏನ್ ಮಾಡ್ಬೇಕು, ಸಮಗೊಳಿಸ್ಕೋಬೇಕು. ಸೊ ಯಾವ ರೀತಿ ಸಮಗೊಳಿಸ್ಕೋಬೇಕು? ಈಗ ನಾವು 5 ಮತ್ತು 6ರ ಲಸ ತೆಗಿಬೇಕು. 5 ಮತ್ತು 6ರ ಲಸ ಎಷ್ಟಾಗುತ್ತೆ ಅಂತಂದ್ರೆ 30 ಆಗುತ್ತೆ. ಹೆಂಗ್ ಬರೀತೀರಾ? ಸೊ ಇವೆರಡು ಕಾಮನ್ ಟರ್ಮ್ ಇಲ್ಲ ಇಲ್ಲಿ, ಹಾಗಾಗಿ ಸೊ 30 ಅಂತ ಅಂತೀನಿ. ಈಗ 30, ಸೊ 30 ಇದೆ ಅಂತಂದ್ರೆ ಈಗ 4/5 ಯಾವ ರೀತಿ ಬರೀತೀರಿ? ಸೊ ಈ ಸಿಂಪಲ್, 5 ಎಷ್ಟಲೇ 30, 5 6ಲೇ 30, ಹಾಗಾಗಿ 6ರಿಂದ ಗುಣಿಸ್ತೀನಿ ಮತ್ತು ಭಾಗಿಸ್ತೀನಿ. ದೇರ್ಫೋರ್ ಇವಾಗ ಏನಾಗುತ್ತೆ, 6 ನ ಕಳೆ
24 ಡಿವೈಡ್ ಬೈ 30 ಅಂದ್ರೆ ಇದರ ಸಮಾನ ಭಿನ್ನರಾಶಿಯನ್ನು ಬರ್ಕೊಂಡೆ ನಾನು. ಓಕೆ, ಸೊ ಸಮಾನ ಭಿನ್ನರಾಶಿಯನ್ನು ಬರ್ಕೊಂಡೆ, ಬಟ್ ಯಾವ ಸಂಖ್ಯೆ ತಗೋಬೇಕು ಅನ್ನೋದಕ್ಕೋಸ್ಕರ ನಾನು ಲಸ ತಗೊಂಡಿದ್ದೀನಿ. ಹಾಗಾದ್ರೆ 4/5 ಸಮಾನ ಭಿನ್ನರಾಶಿ 24/30 ಬಂತು. ದೇರ್ ಫೋರ್ 5/6 ಇಲ್ಲಿ ನಾನು ಸೊ 5/6 ಇದೆಯಲ್ಲ, ಸೊ 30 ಅಂತ ಹೇಳಿದ್ದೀನಿ ನಾನು. 6 ಇಲ್ಲಿ ಕೂಡ ಸಾರಿ 6 ಬರಲ್ಲ 5 ತಗೊಳ್ರಿ. ಯಾಕೆ 5 ತಗೊಂಡೆ ಅದು ಇಂಪಾರ್ಟೆಂಟ್. ಸೊ ಇಲ್ಲಿ 6 ಇದೆ, ಸೊ ಛೇದ ಎಷ್ಟಾಗಬೇಕಂದ್ರೆ 30 ಆಗ್ಬೇಕಂದ್ರೆ 5ರಿಂದ ಗುಣಿಸ್ಬೇಕು. ಸೊ ಹಾಗಾಗಿ ಇದೇನಾಗುತ್ತೆ 25/30 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಕ್ವಶನ್ ಈಸಿಯಾಗಿ ಅರ್ಥ ಆಗ್ತಾ ಇದೆ. ಏನಾಗ್ತು, 4/5 ಸಮಾನ ಭಿನ್ನರಾಶಿ 24/30. ಸೊ 5/6 ಸಮಾನ ಭಿನ್ನರಾಶಿ 25/30. ಹಾಗಾದ್ರೆ ಯಾವ್ದು ದೊಡ್ಡದು ನೋಡಿದ ತಕ್ಷಣ ಹೇಳ್ತೀರಾ 25/30 24/30ಕ್ಕಿಂತ ದೊಡ್ಡದಿದೆ. ಹಾಗಾದ್ರೆ ಇದರ ಮೂಲರು ಭಿನ್ನರಾಶಿ ಯಾವುದು? ಸೊ 5/6. ಈಗ ನಾವು ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಸೊ ಛೇದಗಳ ಲಸ ತೆಗಿಬೇಕು ಮತ್ತು ಛೇದಗಳನ್ನು ಸಮಗೊಳಿಸಿಕೊಳ್ಬೇಕು. ಅಂಶಗಳು ಈಸಿಯಾಗಿ ಅಂಶಗಳು ಏನಾರ ಇರಲಿ, ಸೊ ಛೇದಗಳು ಸಮಗೊಂಡಾಗ ನಮಗೆ ಅಂಶಗಳು ಯಾವ್ದು ದೊಡ್ಡದಿರುತ್ತೋ ಅದು ದೊಡ್ಡದಾಗಿರುತ್ತೆ ಅಂತ ಸೊ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ವಶನ್ ನಾನು ತಗೊಂಡ್ರೆ, ಸೊ 5/6 ಮತ್ತು 13/15 ಹೋಲಿಸಿ ಅಂತ ಹೇಳಿದ್ದಾರೆ. ಸೊ ಈಗ ನಿಮಗೆ ಕ್ವಶನ್ ಏನಂದ್ರೆ ಹೋಲಿಸಿ ಅಂದಾಗ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಈಗ ನೋಡಿದ ತಕ್ಷಣ ಬೇಗ ಗೊತ್ತಾಗಲ್ಲ. ಸೊ ನಾನು ಹೇಳಿದ್ದೀನಿ ನಿಮಗೆ 6 ಮತ್ತು 15 ಏನ್ ಮಾಡಬೇಕು, ಸೊ ಲಸ ತೆಗಿಬೇಕಾಗುತ್ತೆ. 6 ಮತ್ತು 15 ಲಸ ತೆಗೆದಾಗ ಈಗ ನೋಡ್ರಿ 6 ಮತ್ತು 15 ಲಸ. ಈಗ ನೋಡ್ರಿ ಇದು 3ರಿಂದ ಹೋಗುತ್ತೆ, 3 2 6 3 5 15. ಸೊ ಎರಡು ಒಂದೇ ಕಾಮನ್ ಅಲ್ಲಿ ಹೋಗಲ್ಲ, 3 2 6 6 5 30 ಆಗುತ್ತೆ. ಸೊ ಲಸ ಎಷ್ಟಾಗುತ್ತೆ 30. ಹಾಗಾದ್ರೆ ಎಷ್ಟಲೆ 30 ಆಗುತ್ತೆ? 6 5 30. ಸೊ ಇಲ್ಲಿ 5 ತಗಂತೀನಿ. ಅಂದ್ರೆ ಲಸ ಎಷ್ಟು ಬರುತ್ತೋ ಅಷ್ಟೇ ಇಲ್ಲಿ ಗುಣಿಸ್ಕೋಬೇಕಾಗತ್ತೆ. ಅದು ಎಷ್ಟು ಬರುತ್ತೆ ನೋಡ್ಕೊಂಡು. ಸೊ 6 5 30. ಲಸ ಎಷ್ಟು ಬಂತು? 30 ಬಂತು. 3 2 6 3 5 15. ಸೊ 3 2 6 8 5 6 5 30 ಬಂತು. ಹಾಗಾಗಿ ಲಸ ಎಷ್ಟು ಬಂತು? 30 ಬರಂಗ್ ನಾವು ಕೆಳಗಡೆ ನೋಡ್ಕೋಬೇಕು. ಸೊ ಈಗ ನಾವು ನೋಡ್ಕೊಂಡಾಗ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ತಗೊಂತೀರ ನೀವು? 2 ತಗೋಬೇಕಾಗುತ್ತೆ. ಯಾಕೆ? ಇಲ್ಲಿ 15 ಇದೆ. ಸೊ 15 2 30 ಬಂದ್ಬಿಡುತ್ತೆ. ಹಾಗಾಗಿ ಮೇಲ್ ಕೂಡ 2 ತಗೋಬೇಕು. ಲಸ ಏನಿದೆ ಅದ್ರ ಮೇಲೆ ಡಿಪೆಂಡ್ ಇಲ್ಲಿ ಯಾವ್ದು ನಂಬರ್ ತಗೋಬೇಕು ಅನ್ನೋದು. ಸೊ ಈಗ 5 5 ಎಷ್ಟಾಗುತ್ತೆ? 25 ಡಿವೈಡೆಡ್ ಬೈ 30. ಸೊ ನೆಕ್ಸ್ಟ್ ಏನಾಗುತ್ತೆ? 13 26 ಡಿವೈಡ್ ಬೈ 30. ಸೊ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ದು ದೊಡ್ಡದು ಅಂತ. 26/30 ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಕ್ವಶನ್ ಕೇಳಬಹುದು ಅಂತಂದ್ರೆ ಈ ಚಿಹ್ನೆಗಳನ್ನು ಕೊಡಬಹುದು, ಅಥವಾ ಸೊ 3 ಅಥವಾ 4 ಭಿನ್ನರಾಶಿಗಳನ್ನು ಕೊಟ್ಟು, ಸೊ 3 ಅಥವಾ 4 ಭಿನ್ನರಾಶಿಗಳನ್ನು ಕೊಟ್ಟು ನಿಮಗೆ ಏರಿಕೆ ಕ್ರಮದಲ್ಲಿ ಬರೀರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕ್ವಶನ್ ಕೇಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಇಲ್ಲಿ ನಾನು ಇದೇ ರೀತಿ ಎಕ್ಸಾಮಿಗೆ ಬರ್ತಕ್ಕಂಥ ಕ್ವಶನ್ ನೋಡೋಣ ಇವಾಗ. ಸೊ ಯಾವ ರೀತಿ ಬರ್ಬೋದು, ಭಿನ್ನರಾಶಿಗಳು ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ. ಈಗ ಉದಾಹರಣೆ ತಗಂತೆ 3/8 5/12 7/4 ಈ ಭಿನ್ನರಾಶಿಗಳನ್ನು ನಾವೇನ್ ಮಾಡ್ತೀವಿ? ಸೊ ಇಳಿಕೆ ಕ್ರಮ ಮತ್ತು ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದೆ. ಸೊ ನೋಡಿದ ತಕ್ಷಣ ನಿಮಗೆ ಯಾವ್ದು ಸಣ್ಣದು, ಏರಿಕೆ ಕ್ರಮ ಮತ್ತು ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಸೊ ಸಣ್ಣದು ಯಾವ್ದು ದೊಡ್ಡದು ಯಾವ್ದು ಅನ್ನೋದು ಗೊತ್ತಾಗಬೇಕು. ಸೊ ಈಗ ನೋಡಿದ ತಕ್ಷಣ ನಿಮಗೆ ಯಾವ ಸಣ್ಣದು ಯಾವ್ದು ದೊಡ್ಡದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಛೇದಗಳ ಲಸವನ್ನು ತಗೊಂತಾ ಇದ್ದೀನಿ. ಛೇದಗಳ ಲಸ ತಗೊಂಡಾಗ 8 12 ಮತ್ತು 4 ಲಸ ತಗೊಂತಾ ಇದ್ದೀನಿ. ಸೊ ಈಗ 4 ಹೋಗುತ್ತೆ, 4 2 8 4 3 12 4 1 4. ಸೊ ಇವೆರಡು 3 ಸಂಖ್ಯೆಗಳು ಹೋಗಲ್ಲ. ಸೊ ಗುಣಿಸಿ 4 2 8 8 3 20. ಸೊ 24 ಏನಾಗುತ್ತೆ ಅಂದ್ರೆ ಲಸ ಆಗುತ್ತೆ. ಸೊ 24 ಲಸ ಆದ ತಕ್ಷಣ ನಿಮಗೆ ಹೇಳಿದ್ದೀನಿ ಅದನ್ನ ಛೇದಗಳನ್ನು ಸಮಗೊಳಿಸಬೇಕಾದಾಗ ನಾವು ತಳಗಿರತಕ್ಕಂಥ ಸಂಖ್ಯೆಯನ್ನು ಗಮನಿಸಬೇಕು. ತಳಗಿರತಕ್ಕಂಥ ಸಂಖ್ಯೆಯನ್ನು ಗಮನಿಸಿ ಸೊ ಯಾವ ಸಂಖ್ಯೆ ತಗೋಬೇಕು ಅನ್ನೋದ್ಮೇಲೆ ನಾವು ನೋಡ್ಬೇಕಾಗುತ್ತೆ.
ಸೊ ನೋಡಿ ಇಲ್ಲಿ ಯಾವ ಸಂಖ್ಯೆ ತಗೋಬೇಕು ನೋಡಿ. ಸೊ ಇಲ್ಲಿ 24 ಬಂದಿದೆ ನಮಗೆ ಲಸ. ಸೊ 24 ಬಂದಿರೋದ್ರಿಂದ ನಾನು ಇಲ್ಲಿ 8 ಇದೆ ಛೇದ. ಸೊ 8 ಇದೆ ಅಂದ್ರೆ ಯಾವ್ದ್ರದ್ದು ಗುಣಿಸ್ತೀನಿ ಅಂದ್ರೆ 3ರಿಂದ ಗುಣಿಸ್ಬೇಕಾಗುತ್ತೆ. 8 3 24. ಸೊ 3ರಿಂದ ಕೆಳಗೆ ಗುಣಿಸ್ತಾ ಇದ್ರಿಂದ ಮೇಲೂ ಕೂಡ ಗುಣಿಸ್ಬೇಕಾಗತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ, 3 3 9 ಡಿವೈಡ್ ಬೈ 24 ಬಂತು. ಸೊ ಇದು ಒಂದು. ನೆಕ್ಸ್ಟ್ ಈಗ ನೋಡಿ 24 ಬಂದಿರೋದ್ರಿಂದ ಕೆಳಗಡೆ 12 ಇದೆ. ಸೊ 2 ತಗೊಂತ ಇದೀನಿ, ಇಲ್ಲಿ 2 ತಗೊಂಡು. ಸೊ 5 2 10 ಡಿವೈಡೆಡ್ ಬೈ 24. ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ಎಷ್ಟಿದೆ, 4 ಇದೆ. ಸೊ 6 ತಗೊಂತ ಇದ್ದೀನಿ, 6 ನ 24. ಸೊ ಮೇಲ್ಗಡೆ 4 ತಗೊಂತ ಇದ್ದೀನಿ. ಸೊ 7 6 42 ಡಿವೈಡ್ ಬೈ 24. ಸೊ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಸಣ್ಣದು ಯಾವ್ದು ದೊಡ್ಡದು. ಆಲ್ರೆಡಿ ಇದು ಏರಿಕೆ ಕ್ರಮದಲ್ಲೇ ಇದೆ. ಸೊ ಹಾಗಾದ್ರೆ ಇದು ಸಣ್ಣದು, ಇದಕ್ಕಿಂತ ದೊಡ್ಡದು ಇದು, ಇದಕ್ಕಿಂತ ದೊಡ್ಡದು ಇದಾಗುತ್ತೆ. ದೇರ್ ಫೋರ್ ನಾವು ಏರಿಕೆ ಕ್ರಮದಲ್ಲಿ ಬರೆದಿವಿ. ಇಳಿಕೆ ಕ್ರಮ ಅಂತಂದ್ರೆ ಇದನ್ನೇ ಉಲ್ಟಾ ಬರೀಬೇಕು. 42 ಬೈ 24 ಫಸ್ಟ್ ಬರೀತೀರಾ, 10 ಬೈ 24, 9 ಬೈ 24 ಬರೆದಾಗ ಅದು ಏನಾಗುತ್ತೆ ಅಂದ್ರೆ ಇಳಿಕೆ ಕ್ರಮ ಆಗುತ್ತೆ. ಸೊ ಯಾಕಂದ್ರೆ ದೊಡ್ಡದು ಫಸ್ಟ್ ಬರೀತೀವಿ. ಸೊ ಈ ರೀತಿ ನಾವು ಛೇದಗಳನ್ನ ಸಮಗೊಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಅಸಮರೂಪ ಭಿನ್ನರಾಶಿಗಳಿಗೆ ಹೋಲಿಕೆಯನ್ನು ನಾವು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಭಿನ್ನರಾಶಿಯ ಮೂಲಕ್ರಿಯೆಗಳು. ಫಸ್ಟ್ ಬರೋದು ಸಂಕಲನ. ಸೊ ಸಂಕಲನದಲ್ಲಿ ನಾವು ಈ ರೀತಿ ಈಗ ಹೇಳಿದ್ಮೇಲೆ ಸಮರೂಪದಲ್ಲೂ ಏನ್ ಮಾಡಬೇಕು, ಅಸಮರೂಪ ಇದ್ದಾಗ ಏನ್ ಮಾಡ್ಬೇಕು. ಸಮರೂಪ ಇದ್ದಾಗ ಗೊತ್ತಿದೆ ನಿಮಗೆ. ಸೊ 3/4 ಪ್ಲಸ್ 2/4 ಅಂತ ಇದೆ. ಇವು ಎರಡು ಭಿನ್ನರಾಶಿಗಳು ಏನಾಗಿವೆ, ಸಮರೂಪ ಭಿನ್ನರಾಶಿಗಳಾಗಿವೆ. ಸಮರೂಪ ಭಿನ್ನರಾಶಿಗಳಿದ್ದಾಗ ಏನು ತೊಂದರೆ ಇಲ್ಲ. ಸೊ ನಾರ್ಮಲ್ ನಾವು ಯಾವ ರೀತಿ ಗುಣಿಸ್ತೇವೆ ಆ ರೀತಿ ಕೂಡಿಸ್ತೇವೆ, ಆ ರೀತಿ ಕೂಡಿಸ್ತೇವೆ. ಸೊ ಇಲ್ಲಿ ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಇನ್ನೊಂದು ತಪ್ಪು ಮಾಡೋದು ಹೇಳ್ತಾ ಇದ್ದೀನಿ ನಾನು. 4 + 4 8, 3 + 2 5. ಇದು ತಪ್ಪಾದ ಪದ್ಧತಿ. ಯಾಕೆಂದ್ರೆ ಛೇದಗಳು ಸಮ ಇರಬೇಕಾದಾಗ ನಾವು ಛೇದಗಳ ಆಕ್ಚುಲಿ ಲಸ ತೆಗಿಬೇಕಾಗಿ ಲಸ ತೆಗೆದು ಮಾಡಬೇಕು. ಸೊ ಇಲ್ಲಿ ಸಮರೂಪ ಭಿನ್ನರಾಶಿಗಳಾಗಿರೋದ್ರಿಂದ ನಾವು ಲಸ ತೆಗಿನಂಗಿಲ್ಲ. ಸೊ ಡೈರೆಕ್ಟ್ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಛೇದಗಳನ್ನ ಕೂಡಿಸ್ಬಾರ್ದು. ಸೊ 4 ಹಾಗೆ ಬರಿಬೇಕು. ಅಂಶಗಳನ್ನು ಮಾತ್ರ ಸೇರಿಸ್ಬೇಕು. 3 + 2, ಇದರ ಆನ್ಸರ್ 5/4. ಸೊ ನೆಕ್ಸ್ಟ್ ಅದೇ ರೀತಿ ನಾನು ಇನ್ನೊಂದು ಕ್ವಶನ್ ಕೊಡ್ತೀನಿ. 3/8 ಪ್ಲಸ್ 11/8 ಇದ್ದಾಗ ಸಿಂಪಲ್. ಸೊ ಛೇದಗಳನ್ನ ಸೇರಿಸಬಾರ್ದು, ಅಂಶಗಳನ್ನು ಮಾತ್ರ ಸೇರಿಸಬೇಕು. ಸೊ ಈಗ ನಾನು ಇದನ್ನ ಸಂಕ್ಷಿಪ್ತ ರೂಪಗೊಳಿಸಬಹುದು if ಸಾಧ್ಯತೆ ಇದ್ರೆ. ಸೊ ಇದು ಸಾಧ್ಯತೆ ಇಲ್ಲ. ಈಗ ಸಂಕ್ಷಿಪ್ತ ರೂಪಗೊಳಿಸಬೇಕಾದ್ರೆ ಸೊ ಒಂದೇ ಬಗೆಗೆ ಹೋಗ್ತಾ ಇದೆ ಇದು. 4 2 4 8 2 7 14. ಸೊ 2 4 ಇದನ್ನ ಸಂಕ್ಷಿಪ್ತ ರೂಪ ಮಾಡಕ್ಕಾಗಲ್ಲ. ಅಂದ್ರೆ 7/4 ಕೊನೆ ರೂಪ. ಸೊ ಇದು ಒಂದೇ ಸಂಖ್ಯೆಯಲ್ಲಿ ಇವು ಬಗ್ಗೆಗಳು ಹೋಗಲ್ಲ. ಸೊ ನೆಕ್ಸ್ಟ್ ನೀನು ಈಗ ಸಂಕಲನ, ನಾವು ಈಗ ಸಮರೂಪ ಭಿನ್ನರಾಶಿ ಮಾಡಿದ್ವಿ ಅಂದ್ರೆ ಇದು ಛೇದ ಒಂದೇ ಇದೆ. ಒಂದು ವೇಳೆ ಛೇದ ಬೇರೆ ಬೇರೆ ಇತ್ತಂದ್ರೆ ಮತ್ತೆ ಛೇದಗಳ ಲಸ ತೆಗಿಬೇಕಾಗುತ್ತೆ. ಸೊ ಛೇದಗಳು ಬೇರೆ ಬೇರೆ ಇದ್ದದ್ದು ತಗಂತೀನಿ ನಾನು. 3/8 ಪ್ಲಸ್ 4/8. 4 ಛೇದಗಳು ಬೇರೆ ಇರುತ್ತಲ್ಲ. ಸೊ 7 ತಗೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಿಮಗೆ ಫಸ್ಟ್ ಲೆಕ್ಕ ಆಗಿರೋದ್ರಿಂದ ಸ್ವಲ್ಪ 4/7 ಅಷ್ಟೇ ತಗೊಂಡು. ಸೊ ನೆಕ್ಸ್ಟ್ ನೋಡಿ, ಈಗ 4/7 ಮತ್ತು 3/8 ತಗೊಂಡಿದ್ದೇನೆ ನಾನು. ಸೊ ತಗೊಂಡಾಗ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಛೇದಗಳು ಏನಾಗ್ತಾ ಇದಾವೆ, ಬೇರೆ ಬೇರೆ ಇದೆ. ಇಲ್ಲಿ 8 ಇದೆ, ಇಲ್ಲಿ 7 ಇದೆ. ಇಲ್ಲಿ ಅಂಶಗಳು ಹೋಗ್ಲಿ, ಅಂಶಗಳು ನಮಗೆ ಸಂಬಂಧ ಇಲ್ಲ. ಛೇದಗಳನ್ನು ನೋಡಿದಾಗ ಸೊ ಬೇರೆ ಬೇರೆ ಇರೋದ್ರಿಂದ ನಾವೇನ್ ಮಾಡಬೇಕು, ಛೇದಗಳನ್ನು ಏನ್ ಮಾಡಬೇಕು, ಸೊ ಲಸ ತೆಗಿಬೇಕು. ಸೊ 8 ಮತ್ತು 7ರ ಲಸ ಎಷ್ಟಾಗುತ್ತೆ, 56 ಆಗುತ್ತೆ. ಯಾಕಂದ್ರೆ ಇವು ಒಂದೇ ಸಂಖ್ಯೆಯಲ್ಲಿ ಹೋಗಲ್ಲ, ಎರಡು. ಸೊ ಗುಣಿಸ್ಬಿಡ್ಬೇಕು, 56 ಆಗುತ್ತೆ. 56 ಆದ ತಕ್ಷಣ ನಾವು ಇಲ್ಲಿ ಏನ್ ಮಾಡಬೇಕು, ಸೊ ನೋಡಿ ಗಮನಿಸಿ ಕರೆಕ್ಟಾಗಿ. ಸೊ ಇಂಟು 8 ಎಷ್ಟಲೇ 56. ಸೊ 8 7 56 ಅಂತ ಬರ್ಕೋಬೇಕಾಗುತ್ತೆ. 8 7 56 ಇಂಟು 7 8 56. ಸೊ ಇದನ್ನ ಈ ರೀತಿ ಬರ್ಕೊಂಡಾಗ ಇದನ್ನು ಗುಣಿಸ್ಬೇಕಾಗತ್ತೆ ಇವಾಗ. ಸೊ ಗುಣಿಸಿ ಈಗ ಲಸ ಎಷ್ಟು ಬಂದಿದೆ ಅದನ್ನ ಕೆಳಗಡೆ ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಸೊ 56 ಬರ್ಕೊಂಡ್ವಿ. ಸೊ 8 7 56, 7 8 56. ಈಗ ಇದನ್ನ ನಾವು ಏನ್ ಮಾಡ್ಬೇಕು, ಸೊ ಗುಣಿಸ್ಬೇಕಾಗತ್ತೆ. ಸೊ ಗುಣಿಸ್ತಾ ಇದ್ದೀನಿ 3 × 7. ಸೊ 3 × 7 ಎಷ್ಟಾಗುತ್ತೆ, 21. ಸೊ ಪ್ಲಸ್ 4 × 4 × 8, 4 8 ಸೊ 32. ಈಗ ಎಷ್ಟಾಗುತ್ತೆ, 3/53 ಡಿವೈಡೆಡ್ ಬೈ 56 ಬಂದು. ಸೊ ಸಂಕ್ಷಿಪ್ತ ಬಂದ್ರೆ ಮಾಡ್ಬೋದು, ಇಲ್ಲ ಅಲ್ಲಿ ಸಂಕ್ಷಿಪ್ತ ಹೋಗ್ತಾ ಇಲ್ಲ ಅಂದ್ರೆ ಬಿಡ್ಬೋದು. ಇದು
ಯಾವಾಗ ನಾನು ಹೇಳ್ತಾ ಇರೋದು ಇದನ್ನ ಅಂಶಗಳ ಛೇದಗಳನ್ನು ಛೇದಗಳು ಬೇರೆ ಬೇರೆ ಇದ್ದಾಗ, ಸೊ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಕೂಡಿಸ್ಬೇಕಾದಾಗ, ಸಂಕಲನ ಮಾಡಬೇಕಾದಾಗ, ಒಂದು ವೇಳೆ 3 ಇತ್ತಪ್ಪ, ಸೊ 3 ಇದ್ದಾಗ ಕೂಡ ನಾವು 3 ಸಂಖ್ಯೆಗಳ ಲಸವನ್ನು ತೆಗಿಬೇಕಾಗುತ್ತೆ. ಸೊ ಅದನ್ನು ಉದಾಹರಣೆ ಹೇಳ್ತೀನಿ ನಿಮಗೆ. ಉದಾಹರಣೆ 3 ಇದ್ದಾಗ ನೋಡ್ರಿ, 4/5 ಪ್ಲಸ್ 7/6 ಪ್ಲಸ್ 8/3 ಇತ್ತು. ಸೊ ಇವಾಗ ನಮಗೆ ಎಷ್ಟು ಭಿನ್ನರಾಶಿಗಳಿವೆ? 3 ಇವೆ. ಸೊ 3 ಭಿನ್ನರಾಶಿಗಳು ಇದ್ದಾಗ ನಾನು ಇಲ್ಲಿ ಕೂಡ ಛೇದಗಳನ್ನು ತೆಗಿಬೇಕು. ಛೇದಗಳ ಲಸ ತೆಗಿಬೇಕಾಗತ್ತೆ. ಸೊ 5 ಮತ್ತು 6 ಮತ್ತು 3 ಲಸ ತೆಗಿಬೇಕಾಗತ್ತೆ. 5, 6, 3. ಸೊ 3ರಿಂದ ಹೋಗುತ್ತೆ ಇಲ್ಲಿ 3, 5 ಹಂಗೆ ಇಟ್ಕೊಂಡ್ರೆ 3 ಎರಡಲೆ 3 ಒಂದ್ಲೆ. ಸೊ ಇವೆಲ್ಲ ಒಂದೇ ಮಗ್ಗಿಯಲ್ಲಿ ಹೋಗಲ್ಲ, ಹಾಗಾಗಿ ನೇರವಾಗಿ ಗುಣಿಸ್ತೀನಿ. 5 3 15, 12 30 ಏನು ಬರುತ್ತೆ ಅಂತಂದ್ರೆ ಸೊ ಲಸ ಬರುತ್ತೆ. ಇದು ಇಂಪಾರ್ಟೆಂಟ್. ಸೊ 30 ಲಸ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, 30ಅನ್ನ ಬರ್ಕೊಳ್ತೀನಿ. ಸೊ ಇವಾಗ ಏನು ಮಾಡ್ತೀರಿ, ಇಲ್ಲಿ 5 ಎಷ್ಟಲೆ 30, 5 6ಲೆ 30, 6 ಎಷ್ಟಲೆ 30, 6 5ಲೆ 30, 3 ಎಷ್ಟಲೆ 3 10ಲೆ 30 ಆಗುತ್ತೆ. ಸೊ ಈಗ ಇದನ್ನು ಗುಣಿಸ್ಬೇಕು. 6 4 ಎಷ್ಟಾಗುತ್ತೆ? 24 ಪ್ಲಸ್, ಸೊ 7 5ಲೆ ಎಷ್ಟಾಗುತ್ತೆ? 35 ಪ್ಲಸ್ 8 10ಲೆ ಎಷ್ಟಾಗುತ್ತೆ? 80 ಆಗುತ್ತೆ. ಸೊ ಈಗ ನಾನು ಮೇಲ್ಗಡೆ ಇರೋ ಸಂಖ್ಯೆಯನ್ನು ಗುಣಿಸ್ಬೇಕು. ಸೊ ಯಾವುದೇ ತಳಗಡೆ ಇರತಕ್ಕಂಥ ಲಸನ್ನು ಹಾಗೆ ಇಟ್ಕೋಬೇಕಾಗತ್ತೆ. ಸೊ 24 ಪ್ಲಸ್ 35 ಪ್ಲಸ್ 80, 24 ಪ್ಲಸ್ ಇದು ಎಷ್ಟಾಗುತ್ತೆ? 104, 104 ಪ್ಲಸ್ 35, ಸೊ 139 ಆಗುತ್ತೆ. ಸೊ 139 ಏನಾದರೂ ಇಲ್ಲಿ ಈ ಸಂಖ್ಯೆ ನೋಡಿದಾಗ ಏನಾದರೂ ಸಂಕ್ಷಿಪ್ತ ರೂಪದ್ದು ಏನಾದರೂ ಒಂದಮಗ್ಗಿಯಲ್ಲಿ ಹೋಗ್ತಾ ಇದ್ರೆ ನೀವೇ ಮಾಡ್ಬೋದು, ಭಾಗಾಕಾರ ಮಾಡ್ಬೋದು. ಒಂದಮಗ್ಗಿಗೆ ಹೋಗ್ತಾ ಇಲ್ಲ ಅಂದರೆ ಸೊ ಭಾಗಾಕಾರ ಮಾಡುವಂತಿಲ್ಲ. ಸಿಂಪಲ್. ಸೊ ಇಲ್ಲಿ ಮೈನಸ್ ಬಂದಂದ್ರೆ ಇದು ಆಸ್ ಯೂಶುವಲ್, ಇಲ್ಲಿ ಏನಾದ್ರು ಪ್ಲಸ್ ಬದಲಿ ಏನಾದ್ರು ಮೈನಸ್ ಬಂತು ಅಂದ್ರೆ ಮೈನಸ್ ಹಾಕ್ಯಂಡು ಸೊ ಇಲ್ಲಿ ಮೈನಸ್ ಮಾಡೋಕ್ಕಾಗುತ್ತೆ. ಓಕೆ, ಅಷ್ಟೇ ಸಿಂಪಲ್, ಮತ್ತೆ ಇನ್ನೇನಿಲ್ಲ. ಸೊ ನೆಕ್ಸ್ಟ್ ನೋಡಿ, ಈಗ ನಾನು ಸಂಕಲನ ಮಾಡಿದ್ದೆ. ಸೊ ವ್ಯವಕಲನ ಅಂತ ಈಗ ಹೇಳಿದ್ದೀನಿ ನಾನು. ಸೊ ಪ್ಲಸ್ ಇದ್ರೆ ಅದು ಒಂದು ಲೆಕ್ಕ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಸೊ ಅಸಮ ಭಿನ್ನರಾಶಿಗಳ ಬಗ್ಗೆ, ಅಸಮರೂಪ ಭಿನ್ನರಾಶಿಗಳು. ಸೊ ಇಲ್ಲಿ ಮೈನಸ್ ತಗೊಂಡ್ಬಿಡೋಣ. ಸೊ ಈಗ -8/2 ಇತ್ತು. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವು ಅಸಮರೂಪ ಭಿನ್ನರಾಶಿಗಳು, ಛೇದ ಬೇರೆ ಬೇರೆ ಇದೆ. ಸೊ ಛೇದಗಳ ಲಸ ಎಷ್ಟಾಗುತ್ತೆ ಅಂದ್ರೆ 10 ಆಗುತ್ತೆ. 10 ಆದ ತಕ್ಷಣ ಹೆಂಗಂದ್ರೆ ಇದು 5 ಮತ್ತು 2ರ ಲಸ. ಸೊ 5 2ಲೆ 10 ಮತ್ತು 2 5ಲೆ 10. ಸೊ ನೆಕ್ಸ್ಟ್ 3 2ಲೆ 6 ಮೈನಸ್ 8 5ಲೆ 40 ಆಗುತ್ತೆ. ಸೊ ಈಗ ಇಲ್ಲಿ ಇಂಪಾರ್ಟೆಂಟ್ ಯಾವ ರೀತಿ ಮಾಡ್ತೀರಾ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ ವಿರುದ್ಧ ಚಿಹ್ನೆಗಳು ಬಂದವೆ, +6 ಮತ್ತು -6 -40 ಬಂದಾಗ ವಿರುದ್ಧ ಚಿಹ್ನೆಗಳು ಬಂದಾಗ ಫಸ್ಟ್ ಕಳೆದು ಬಿಡಬೇಕು. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆಯಬೇಕು. 40ರಲ್ಲಿ 6 ಹೋದ್ರೆ ಎಷ್ಟಾಗುತ್ತೆ? 34 ಆಗುತ್ತೆ. ಸೊ 34 ಬರೋದು ಇಲ್ಲಿ ಏನು ಚಿಹ್ನೆ ಇಡಬೇಕು ಅದು ಇಂಪಾರ್ಟೆಂಟ್. 34 ಆದಮೇಲೆ ಸೊ ಚಿಹ್ನೆಯನ್ನು ನಾವೇನು ಇಡಬೇಕಂದ್ರೆ ದೊಡ್ಡ ಸಂಖ್ಯೆ ಏನಿದೆಯೋ, ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆಯೋ ಅದನ್ನ ಇಡಬೇಕು. ಯಾವಾಗಲೂ ಚಿಹ್ನೆ ಆ ಸಂಖ್ಯೆ ಎಡಭಾಗದಲ್ಲಿ ಇರುತ್ತೆ. ಸೊ ದೊಡ್ಡ ಸಂಖ್ಯೆ ಎಷ್ಟಿದೆ? 40 ಇದೆ, ಅದರ ಚಿಹ್ನೆ ಇಲ್ಲೇನಿದೆ? ಮೈನಸ್ ಇದೆ. ಸಣ್ಣ ಸಂಖ್ಯೆ ಏನಿದೆ? 6 ಇದೆ, ಅದರ ಚಿಹ್ನೆ ಎಡಭಾಗದಲ್ಲಿದೆ. ಹಾಗಾದ್ರೆ ನಾನು ಕಳೆದಿದ್ದೀನಿ. ಸೊ -34/10. ಈಗ ಇವು ಎರಡು ಒಂದೇ ಮಗ್ಗಿಯಲ್ಲಿ ಹೋಗ್ತಾ ಇದ್ದೇವೆ. ಸೊ ನಾನು ಇದನ್ನು ಸಂಕ್ಷಿಪ್ತ ರೂಪಕ್ಕೆ ತಗೊಂತೀನಿ. 5 2ಲೆ 10, 2 1ಲೆ 2 2ಲೆ 14. ಸೊ ಹಾಗಾದ್ರೆ -17/5 ಇದು ಒಂದು ಭಿನ್ನರಾಶಿಯ ಉತ್ತರ ಆಗಿರುತ್ತೆ. ಸೊ ಮೈನಸ್ ನೀವು ಮೇಲ್ಗಡೆ ಬರೆದ್ರೆ ತಳ ಬರೆದ್ರೂ ಅರ್ಥ ಈ ಭಿನ್ನರಾಶಿಗೆ. ಉದಾಹರಣೆ ನಾನು ಇದನ್ನ -17/5 ಅಂತಲೂ ಬರೆದ್ರು ಒಂದೇ. ಸೊ ಅದೇ 17/-5 ಬರೆದ್ರು ಒಂದೇ. ಸೊ ಇದು ಎರಡು ಒಂದೇ ಮೀನಿಂಗ್ ಕೊಡುತ್ತೆ. ಯಾಕಂದ್ರೆ ನಾನು -5 ಅಂತ ತಗೊಂತ ಇಲ್ಲ, ಇದು ಭಿನ್ನರಾಶಿಗೆ ಮೈನಸ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ತಳಗೂ ಇರ್ಬೋದು ಅಥವಾ ಮೇಲಿನೂ ಇರ್ಬೋದು. ಈ ರೀತಿ ನಾವು ಭಿನ್ನರಾಶಿಯ ಸಂಕಲನ ಮತ್ತು ವ್ಯವಕಲನವನ್ನು ಮಾಡ್ತೀವಿ. ಸೊ ನೀವು ಸ್ವತಃ ನೀವು ಬೇರೆ ಬೇರೆ ಸ್ವಂತ ಹಾಕಿ ಮಾಡ್ಕೋಬಹುದು ನೀವು. ಸೊ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಬುಕ್ನಲ್ಲಿ ಸೊ ಪ್ರಾಕ್ಟೀಸ್ ಬುಕ್ನಲ್ಲಿ ನೀವು ಉದಾಹರಣೆ 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ಭಿನ್ನರಾಶಿ ಪಾಠಕ್ಕೆ ಬಂದಿರತಕ್ಕಂತಹ ಅಲ್ಲಿ ಇದಾವೆ ಕ್ವಶನ್, ಸಂಕಲನ ಮಾಡೋದು ಮತ್ತು ವ್ಯವಕಲನ ಮಾಡೋದು. ಆ ಕ್ವಶನ್ಸ್ಗಳನ್ನ ನೀವು ನೋಡ್ಕೋಬಹುದು. ಸೊ ವೆರಿ ಬೇಸಿಕ್ ಇವು. ನಮಗೆ ಡಿಫಿಕಲ್ಟ್ ಆಗೋದು ಎಲ್ಲಿಂದ್ರೆ ದೊಡ್ಡ ದೊಡ್ಡ ಲೆಕ್ಕ ಮಾಡೋದಕ್ಕೆ. ಸೊ ಬೇಸಿಕ್ ಬಹಳ ಇಂಪಾರ್ಟೆಂಟ್. ಬೇಸಿಕ್ ಗೊತ್ತಿಲ್ಲ ಅಂದ್ರೆ ದೊಡ್ಡ ಲೆಕ್ಕಗಳು ಬರಲ್ಲ. ಹಾಗಾಗಿ ಬೇಸಿಕ್ನ ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿದೆ LCM
ತಿಳಿಲಿಲ್ಲದ್ರೆ ಈ ಲೆಕ್ಕ ಬರಲ್ಲ. ಸೊ ಹಾಗಾಗಿ LCM ಅಥವಾ ಲಸ ತೆಗೆಯೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ನಾವು ಭಿನ್ನರಾಶಿಯ ಗುಣಾಕಾರ ಮತ್ತು ಭಾಗಾಕಾರವನ್ನು ನೋಡೋಣ. ಅದಾದ ಮೇಲೆ ದಶಮಾಂಶಗಳು ಬರ್ತವೆ. ಸೊ ಮುಂದಿನ ಕ್ಲಾಸ್ನಲ್ಲಿ ನಾವು ಟ್ರೈ ಮಾಡೋಣ. ವಿಶ್ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ರಿ. ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇದ್ದಾವೆ. ನಿಮ್ಮ ಪ್ರಿಪ್ರೇಷನ್ ಜೋರಾಗಿರಲಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಫ್ರೆಂಡ್ಸ್.